ಒಂದಕ್ಕೆ ನಮಗೆ ನೋಡ್ರಿ ಅಂದ್ರೆ ಹೌದು ಅಷ್ಟಕ್ಕೆ ಐತೆ ಎಲ್ಲ ಗಾಡಿಗಳು ಬಿಟ್ಟು ಗಾಡಿ ಒಂದಕ್ಕೆ ನೋಡ್ರಿ ಆಯ್ತು ರೀ ರೋಡ್ ಹಾಕ್ರಿ ನೋಡ್ರಿ ಒಂದೇ ಅಂತ ಹೇಳ್ರಿ ನಾವು ಬರೋದೇ ಇಲ್ಲ ಹಾಕ್ಯದ ನೋಟಿಸ್ ಕೊಟ್ಟದ ಆಯ್ತು ರೀ ಮತ್ತೆ ಹಾಕೊಂಡಿದ್ರಿ ಈಗ ಹಿಂದಿನ ಗಾಡಿ ಅದ ಹಿಂದಿನ ಗಾಡಿ ಅದ ಹಿಂದಿನ ಗಾಡಿ ಅದನ್ನ ಒಂದು ಬಂದು ಹೊಸ ಗಾಡಿ ಬಿಟ್ಟಿರ್ತಾರೆ ಮಗ ಬೆಳಿಗ್ಗೆ ನಾನು ಇಲ್ಲ ಇರ್ತಾರೆ ಗಾಡಿಗಳು ಹೊತ್ತು ಗೇಟ್ ಕ್ಲೋಸ್ ಇಲ್ಲ ಗೇಟ್ ಕ್ಲೋಸ್ ಮಾಡಿರಲ್ಲ ಅಂತ ಎಲ್ಲಿ ಕ್ಲೋಸ್ ಗಾಡಿ ಹಿಡ್ಕೊಂಡು ತಿಂತಾರೆ ಯಾರು ಬರ್ತಾರೆ ಯಾರು ನೋಡೋದು ನಮಗೇನು ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ನಾವು ಇದು ಬಂದು ಟಾಪಿಕ್ ಮಾಡ್ಕೊಂಡಿದ್ದಾರೆ ನಮಗೆ ಅರ್ಥ वेलकम टू एम न्यूज़ बीजापुर। चलिए चलते हैं आज की खबरों की ओर। ट्रैफिक ಎಲ್ಲ ಪ್ರೈವೇಟ್ ಗಾಡಿಗಳು ಸ್ವಂತ अंदर का रिवर्सिंग वाला फोटो याद ನಮಗೆ ಹೇಳಿಲ್ಲ ನೋಟಿಸ್ ಕೊಟ್ಟದ ಬಟ್ ನಾವು ನಾಳೆ ಅಲ್ಲೇ ಬರ್ತೀವಿ ಅನೌನ್ಸ್ ಮಾಡ್ತೇವೆ ಉದ್ದೇಶಪೂರ್ವಕವಾಗಿ ಬಂದಿದ್ದೀವಿ ಎಲ್ಲಿ ಉದ್ದೇಶಪೂರ್ವಕ ಬರಂಗಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ದಿನ ಚಂದನ ಎಲ್ಲರೂ ಬರಲ್ಲ ಅಂತ ಹೇಳ್ಕೊತ ನನಗೆ ಹೇಳಕ್ಕಾಗಲ್ಲ ನಂಬರ್ ಕೊಡ್ರಿ ನಾನೇ ಹೇಳ್ತೀನಿ ನಾ ಎಲ್ಲರೂ ಹೇಳಕ್ಕಾಗಲ್ಲ ಪ್ರತಿಯೊಂದು ಹೇಳಕ್ ಹೋಗೋಣ ಈಗ 5 ರೂಪಾಯಿ ದಂಡ ಮಾಡ್ತೀನಿ 500 ರೂಪಾಯಿ ಫೋನ್ ಎಲ್ಲ ತೋರಿಸ್ಕೊಡ್ರಿ KSRTC ಬಸ್ಸಿಗೆ ಒಂದಕ್ಕೆ ನಮಗೆ ನೋಡ್ರಿ ಅಂದ್ರೆ ಅಷ್ಟಕ್ಕೆ ಐತೆ ಎಲ್ಲ ಗಾಡಿಗಳು ಬಿಟ್ಟು KSRTC ಗಾಡಿ ಒಂದಕ್ಕೆ ನೋಡ್ರಿ ಅಂದ್ರೆ ಆಯ್ತು ರೀ ರೋಡ್ ಹಾಕ್ರಿ ನೋಡ್ರಿ ಒಂದೇ ಅಂತ ಹೇಳ್ರಿ
ನಾವು ಬರೋದೇ ಇಲ್ಲ ರೀ. ಹಾಕ್ಯದ ನೋಟಿಸ್ ಕೊಟ್ಟದ. ಆಯ್ತು ಮತ್ತೆ ಇದೇ ಹಾಕೊಂಡಿದ್ರಿ ಇದು ಈಗ. ಏನು ಕೊಟ್ಟದ? ಏ ಅದು ಹಿಂದಿನ ಗಾಡಿ ಅದು ಹಿಂದಿನ ಗಾಡಿ ಅದ ಹಿಂದಿನ ಗಾಡಿ. ಅದನ್ನೆಲ್ಲ ಒಂದು ಹೊಸ ಗಾಡಿ ಬಿಟ್ಟಿರ್ತಾರೆ ಮಗ. ಬೆಳಗಿಂದ ಇಲ್ಲ ಇರ್ತಾರೆ ಗಾಡಿಗಳು ಹೊಸ. ಗೇಟ್ ಕ್ಲೋಸ್ ಮಾಡ್ತಾರೆ. ಇಲ್ಲ ಗೇಟ್ ಕ್ಲೋಸ್ ಮಾಡಿರಲ್ಲ ಅಂತ ಹೋಗ್ತಾರೆ. ಗಾಡಿ ಹಿಡ್ಕೊಂಡು ತಿಂತಾರೆ. ಯಾರು ಬರ್ತಾರೆ ಯಾರು ನೋಡೋಣ. ನಮಗೇನು ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ. ನಾವು ಇಲ್ಲಿ ಬಂದು ಟಾಪಿಕ್ ಮಾಡ್ಕೊಂಡಿದ್ದಾರೆ. ನಮಗೆ ಅರ್ಥ ಆಗುತ್ತೆ. को चढ़ते तो ಅಲ್ಲ ನಮ್ಮ ಕಡೆ ತಪ್ಪಲ್ಲಿ ಬೆಳಗ್ಗೆ ಗಾಡಿ ಅಲ್ಲ ಡ್ರೈವರ್ ಕಡೆ ಇದೇ ಪಕ್ಷ ಹೇಳಕತ್ತೇವಾ ಬರಬೇಡ ಹೇಳೇವು ಹೇಳಿದ್ರು ಇವ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಸರ್ ಅಲ್ಲಿ ಕಂಟ್ರೋಲ್ದಲ್ಲಿ ಹೇಳಿರಿ ನೀವು ಇಲ್ಲಿ ಬಸ್ ನೋಟಿಸ್ ಕೊಟ್ಟಿದ್ರಿ. ಹಾಂ ಸರ್. ಈ ಹಣದಿಂದ ನಮ್ಮ ಎಷ್ಟೋ ಹೆಸರು ಹೇಳಿ ನೋಟಿಸ್ ಕೊಟ್ಟಾರ. ಅವ್ರಿಗೆ ಬರಬಾರ್ದು ಒನ್ ವೇ ಅಂತ ಹೇಳಿ ಬೈಪಾಸ್ ಹೋಗಂತ ಹೇಳಿದೆ ಅವರಿಗೆ. ಹೇಳಿದ್ರು ಸಹ ಇವರು ಕಂಡಕ್ಟರ್ ಉಪಾಧ್ಯಕ್ಷ ಮಾಡಿ ಊಟ ಬರ್ತಿರ್ತಾರೆ. ನಮ್ಮ ಮುಂದೆ ತಕ್ಕ ತೆಗಿತಾರೆ. ಆದ್ರೆ ಇಲ್ಲಿ ಮುಂದಿನ ವಿಚಾರ ಏನು ಮಾಡ್ತಾರೆ ನೋಡೋಣ. ಅವ್ರು ಈ ಮುಂದೆ ಬಸ್ ಏನು ಹೊರಗಿಂದ ಹೋಗ್ಬೇಕೇನು ಸರ್? ಬಸ್ ಹೋಗೋದು ಒನ್ ವೇ ಹೊರಗಿಂದ ಹೋಗ್ಬೇಕು. ಹೊರಗಿಂದ ಬರೀ ಹೊರಗಿಂದ ಬರಬೇಕು. ಹೊರಗಿನ ಬಸ್ ಹೋಗ್ಬೇಕು ಅಂತೇಳಿ ಆಲ್ರೆಡಿ ಈಗ ಕಂಟ್ರೋಲ್ ರೂಮಿಗೆ ಹೋಗಿ ಅವ್ರು ಡಿಪೋಲ್ ಹೋಗಿ ನಾವೆಲ್ಲ ಲೆಟ್ರ್ ಕೊಟ್ಟೆವು. ಮತ್ತು ಇವತ್ತು ಬೆಳಗ್ಗೆಯಿಂದ ಹೋಗಿ ಅನೌನ್ಸ್ ಮಾಡ್ತೀನಿ. ಇವರು ಪಾಲಿಸ್ತಾ ಇಲ್ಲ ರೂಲ್ಸ್. ಮಾಡಿಸ್ತಾ ಇಲ್ಲ. ಅವ್ರು ನೀವು ಕೆಳಗೆ ಹೋದ್ರೆ ನಿಮಗೆ ಆರೋಪ ಮಾಡ್ತೀವಿ. ಅವರು ಯಾಕಂದ್ರೆ ಮಾತಾಡ್ತಾರೆ ಅನೌನ್ಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತೀನಿ. ಆದರೂ ಅವರು ಹೇಳ್ತಾ ಇಲ್ಲ. ಅವರು ಎಸ್ ಪಿ ಅವರು ಸ್ವತಃ ನಿಮ್ಮ ಡಿಪೋಲ್ಲಿ ಇದು ಕೊಟ್ಟಾರ ಲೆಟ್ರ್. ಎಲ್ಲಿ ಕೊಟ್ಟಾರ್ರಿ? ನಿಮ್ಮ ಡಿಪೋದಾಗ ಮ್ಯಾನೇಜರಿಗೆ. ನಮಗೆ ಅವರು ಏನು ಹೇಳಿದ್ರೆ ನಾವು ಇಲ್ಲಿ ಬರೋಂಗಿಲ್ಲ ರೀ. ನಾವು ಬೈಪಾಸೇ ಹೋಗ್ತೀವಿ. ನಾವು ನಿಮ್ಗೆ ಏನು ಇಂಟಿಮೇಷನ್ ಕೊಟ್ಟಿಲ್ಲ ಅವರು. ಕೊಟ್ಟರೆ ನಾವು ಇಲ್ಲಿ ಬರೋದೇ ಇಲ್ಲ. ಇಲ್ಲಿ ಎಸ್ ಪಿ ಸಾಹೇಬರು ಹೊಸ ಟ್ರಾಫಿಕ್ ನಿಯಮಗಳು ತಂತಾರೆ. ನಿಯಮಗಳು ಅದಾವೆ. ನಾವು ಕೂಡ ನಿಯಮ ಪಾಲನೆ ಮಾಡ್ತೀವಿ. ನಮಗೆ ಅಲ್ಲಿ ಟಿ ಸಿ ಹೇಳ್ಬಾರ್ದು ರೀ. ಹೇಳಿಲ್ಲ ನಮಗೆ. ಈ ಕಡೆ ಬಂದೀವಿ ನಾವು ಅಷ್ಟೇ. ಅದಕ್ಕೆ ಮುಂದೆ ಪಾಲಿಸ್ತೀರಿ ಈಗಂದ್ರೆ? ನಾಳೆ ಇಲ್ಲ ಪೊಲೀಸ್ ನೀವೇ ನಾವು ಇಲ್ಲಿ ಬಂದ್ರೆ ಅವಾಗ ಹೇಳ್ರಿ. ಆಯ್ತು. ಈಗ ಅವ್ರು ನಿಮ್ಗೆ ಅವರಸ್ ಮಾಡ್ಯಾರ. ಈಗ
ಪೊಲೀಸ್ ಅವರು ಎವಿಡೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆ. ಒಂದು ಕಾಪಿ ಹಚ್ಚೋದು ಹೇಳ್ರಿ ಅಲ್ಲಿ ಎಲ್ಲ ಕಂಬಗಳಿಗೆ ಗೊತ್ತಾಗುತ್ತೆ ಎಲ್ಲರಿಗೆ. ಯಾರು ಪೊಲೀಸರು ಹಚ್ಬೇಕಾ? ನಮ್ಮ ಟೀಚರ್ ಕೊಟ್ಟರೆ ಅವ್ರು ಹಚ್ತಾರೆ ಅವರೆಲ್ಲ. ಹೌದು, ಅವ್ರಿಗೆ ಕೊಟ್ಟವ್ರು ಹೇಳ್ರಿ ನಾವು ಅವ್ರು ಕೊಟ್ಟವ್ರ ನಿಮ್ಗೆ ಆಲ್ರೆಡಿ ಡಿಸಿ ಕೊಟ್ಟರು. ಕೊಟ್ಟರೆ ಎಲ್ಲ ಒಂದು ನೋಟಿಸ್ ಹಚ್ಚ ಅಂತ ಹೇಳಿ. ಸರಿ ಸರಿ, ನಮ್ಮ ಡಿಪೋಕರ್ ಇಂಟಿಮೇಷನ್ ಕೊಟ್ಟರೆ ಬೆಳಗ್ಗೆ ಹೇಳಿ ಕಳಿಸ್ತಾರೆ ನಮಗೆ. ಓಕೆ ಓಕೆ ಆಯ್ತು. ಬರ್ಬೇಡ್ರಿ ಅಂತ ಹೇಳ್ರಿ ಸರ್. ಲೆಟರ್ ಕೊಟ್ಟಿವ್ರ ಕೊಟ್ಟರೆ ನಮಗೆ ಹೇಳಿಲ್ಲಲ್ರಿ. ಹೋಗಿ ಕೇಳೋರಿಗೆ ನಾವೇ ಕೇಳಮ್ರಿ. ಮತ್ತೆ ಸುಮ್ಮನೆ ಕೆಳಗಡೆ ಬಂದ್ಬಿಡೋದು. ಇದೇ ಕೆಲಸ ಹೇಳ್ತಾರ. ನಾ ಇವತ್ತೇ ಬಂದಿನಿ ನಾ ಪ್ರತಿಯೊಂದು ಡ್ರೈವರ್ಗೆ ಏನಾರು ಹೇಳ್ಬೇಕಂತ ನಮ್ಗೆ. ಸರ್, ಈಗ ಟ್ರಾಫಿಕ್ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ತಾವು ಪಾಲಿಸ್ಬೇಕಲ್ಲ? ನೀವು ಪಾಲಿಸ್ಬೇಕು ಸರ್, ಅದು ಕರೆಕ್ಟ್. ನೀವು ಹೇಳೋದು ತಪ್ಪೇನ ಸರ್. ನಾವು ಪಾಲನೆ ಮಾಡಬೇಕು. ಈಗ ನಿಮ್ಗೆ ಗೊತ್ತಾಯ್ತು ಸರ್, ಮುಂದೆ ಪಾಲಿಸ್ತೀವಿ. ಪಾಲಿಸ್ತೀವಿ ಈಗ ಒನ್ವೆ ಮಾಡಿದ್ದಾರೆ ಬಸ್ಸಿಗೆ. ಪಾಲಿಸ್ತೀವಿ, ಮುಂದೆ ಪಾಲಿಸ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬರ್ತಾರೋ ಮೇಡಮ್, ಇಲ್ಲಿ ಮೇಡಮ್ ಹುಬ್ಬಳ್ಳಿ ಬಾಗಲಕೋಟೆ ಹೊಂಟವ್ರೆ ಮೇಡಮ್. ಇಲ್ಲಿಂದ ಪಾಪ ಅವರು ಹೇಳ್ತಾ ಇದ್ದಾರೆ, ಅವ್ರ ವಿರುದ್ಧ ಜಗಳ ಮಾಡ್ತಾ ಇದ್ದಾರೆ ಅವರು ಡ್ರೈವರ್ಗಳು. ಬಂದಾರ ಅಂದ್ರೆ ದಂಡ ಹಾಕೊಡ್ತಾರೆ. ಅವ್ರು ನಮ್ಗೆ ಹೇಳಿರತ್ತಾರ. ಅವರು ನಿಲ್ಲಿಸಿ ಹೊರಗೆ ಒಟ್ಟು ಹೋದಾರ ನೋಡ್ಕೊತೀರಿ ಅಂತ ಹೇಳ್ಯಾರಿ. ನೋಡೋಣ ಸಾಯಂಕಾಲ ಮಟ್ಟ ನಿಂದ್ರಿಸಿ ಯಾವ ಗಾಡಿ ಬಸ್ ಬರ್ತದೆ. ಈ ಡ್ರೈವರು ಹೇಳ್ತಿದ್ರು ನಮಗೆ ಯಾರು ಇಂಟಿಮೇಷನ್ ಕೊಡಲಿಲ್ಲ, ನಮಗೆ ಹೇಳಿಲ್ಲ, ಯಾರು ಬರೆದು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಡ್ರೈವರ್ ಕಂಡಕ್ಟರ್ ಕೇಳಿದ್ರೆ ನಮ್ಗೇನು ಹೇಳಿಲ್ಲ ಅಂತ ಹೇಳ್ಯಾರ. ನೋಡೋಣ, ಈಗ ನಾವು ಹೇಳಿದ್ವಿ ಒಂದು ಮನುಷ್ಯ ನಿಂದ್ರಿಸಿದ್ರೆ ಬರ್ಲಾರ ನೋಡ್ಕೊಂಡು ಹೇಳಿದೆವು. ಹೂ ಅಂದಾರ. ನೋಡೋಣ ಅವ್ರು ಏನು ಮಾಡ್ತಾರೆ, ಮಾಡ್ತೀವಿ ಬಸ್ ನೋಡ್ಕೊಂಡ್ರೆ ಮಾಡ್ತಾರೆ. ನೋಡೋಣ. ಈಗ ರೂಟ್ ಎಲ್ಲಿಂದ ಹೋಗ್ಬೇಕ್ರಿ ಇವರು? ಬಾಗಲಕೋಟೆ ಎಲ್ಲ ಈ ಕಡೆ ಗಾಡಿ ಹೋಗ್ತಲ್ಲ, ಅಲ್ಲಿ ಹಿಂದಿನ ಹೊಸ ರಸ್ತೆಯಿಂದ ಹೋಗ್ಬೇಕೇನ್ರಿ?
ಬರೀ ಬರೋದು ಒಳಗಿಂದ ಪ್ರವೇಶ ಹೋಗೋ ಟೈಮಿಗೆ ಇಲ್ಲಿ ಹೊರಗಿಂದ ಹೋಗ್ಬೇಕು ಜಮಖಂಡಿ ರಸ್ತೆಯಿಂದ ಹೋಗ್ಬೇಕು